ನಮ್ಮ ಮಾಧ್ಯಮದ ಬಂಧುಗಳೇ, ನಾನು ಇವತ್ತು ವಿಶೇಷವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಬಂದಿದ್ದು ಕಾರಣ ಏನೆಂದರೆ, ನಮ್ಮ ದೇಶದ ಇತಿಹಾಸದಲ್ಲೇ ಏಕಕಾಲದಲ್ಲಿ ಇಷ್ಟೊಂದು ಪೌರ ಕಾರ್ಮಿಕರಿಗೆ ಕಾಯಂಗೊಳಿಸ್ತಕ್ಕಂಥದ್ದು ಇದು ಹೆಮ್ಮೆಯ ವಿಷಯ. ಹೋರಾಟ ಮಾಡಿ ಮಾಡಿ ಅನೇಕ ಸಾರಿ ದಣದು ಹೋಗ್ತಾರೆ, ಆದರೆ ಅವರಿಗೆ ಸಿಗಬೇಕಾದಂಥ ಹಕ್ಕುಗಳನ್ನು ಸಿಗೋದಿಲ್ಲ. ಅದಕ್ಕಾಗಿ ಸರ್ಕಾರಕ್ಕೆ ನನ್ನ ಸೂಚನೆ ಏನೆಂದರೆ, ಇವತ್ತೇನು ನೀವು 13,000 ಜನರಿಗೆ ಕಾಯಂ ಮಾಡಿದ್ರಿ, ಇದೇ ರೀತಿಯಾಗಿ ಎಲ್ಲೆಲ್ಲಿ ಉಳಿದಿವೆ ಅಥವಾ ಯಾವ್ಯಾವ ಮುನ್ಸಿಪಾಲ್ಟಿಗಳಲ್ಲಿ ಕಾರ್ಪೊರೇಷನ್ನಲ್ಲಿ ಇದೇ ಕಂಡೀಷನ್ ಇವತ್ತು ನೀವೇನು ಹಾಕಿದ್ರಿ, ಆ ಹಾಕದಂಥ ಕಂಡೀಷನದ ಆಧಾರದ ಮೇಲೆ ಅವರಿಗೂ ಕೂಡ ನೀವು ಕಾಯಂ ಮಾಡಬೇಕು ಅನ್ನತಕ್ಕಂಥ ಮಾತನ್ನು ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಎರಡನೇದು, ನಮ್ಮ ಇವತ್ತು ಕಾರ್ಮಿಕರು ದೇಶದ ಉದ್ದಗಲ ಈ ದಿನ ಆಚರಣೆ ಮಾಡ್ತಾರೆ. ಬರೀ ಕಾರ್ಮಿಕರು, ನಮ್ಮ ಪೌರ ಕಾರ್ಮಿಕರು ಅಷ್ಟೇ ಅಲ್ಲ, ಇಡೀ ದೇಶದಲ್ಲೇ. ನಾನು ಒಂದು ಮಾತನ್ನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇತ್ತೀಚೆಗೆ ಕೇಂದ್ರ ಸರ್ಕಾರದವರು ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಆದರೆ ಅದಕ್ಕಿಂತ ಮುಂಚೆ ಸೆಪ್ಟೆಂಬರ್ 2010 2010ರಲ್ಲಿ ಒಂದು ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸರ್ವೆ ಮನಮೋಹನ್ ಸಿಂಗ್ ಜಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ, ನಾನು ಮಂತ್ರಿ ಆಗಿದ್ದಾಗ, ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲದೆ ನನ್ನ ಹತ್ರ ಸೋಷಿಯಲ್ ವೆಲ್ಫೇರ್ ಕೆಲವು ದಿವಸ ಇತ್ತು. ಈ ಕ್ಯಾಸ್ಟ್ ಸರ್ವೆಯನ್ನು ನಾವು 2016ರಲ್ಲಿ ಮುಗಿಸಿದ್ದೇವೆ. ಆದರೆ BJP ಗೌರ್ಮೆಂಟ್ 2016 ಮುಗಿದರೂ ಕೂಡ ಈ ರಿಪೋರ್ಟನ್ನು ರಿಲೀಸ್ ಮಾಡಲಿಲ್ಲ. ಇವತ್ತು ದೊಡ್ಡ ದೊಡ್ಡ ಮಾತು ಹೇಳ್ತಾರೆ. ಈ ಕೆಲಸವನ್ನು ನಾನು ಲೇಬರ್ ಮಿನಿಸ್ಟರ್ ಇದ್ದಾಗ ಹಾಗೂ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾಗ ನಮ್ಮ ಸರ್ಕಾರ ಸೋಷಿಯೋ ಎಕನಾಮಿಕ್ ಸರ್ವೆ ಸೆಪ್ಟೆಂಬರ್ 2010ರಲ್ಲೇ ಮಾಡಿದೆ. ಯಾಕಿದು ಕ್ರೆಡಿಟ್ ನಮಗೆ ಬರೋದಿಲ್ಲ? ಯಾಕಂದರೆ ನಾವು ಜಾಸ್ತಿ ಮಾತಾಡೋದಿಲ್ಲ ಇದ್ರ ಬಗ್ಗೆ, ಮತ್ತು ನಾವು ಹೊಗಳ್ಕೊಳ್ಳೋದಿಲ್ಲ ಬೇರೆಯವರಂಗೆ. ಈ ಕೆಲಸ ನಮ್ಮ ಗೌರ್ಮೆಂಟ್ ಮಾಡಿದೆ. ಮತ್ತು ಇವತ್ತು ಇದ್ರ ಬಗ್ಗೆ ಪದೇ ಪದೇ ಎತ್ತಿ ತೋರಿಸಿದ್ದು ರಾಹುಲ್ ಗಾಂಧಿಯವರು. ನಾವು ರಾಹುಲ್ ಗಾಂಧಿಯವರು ಹೋರಾಟ ಮಾಡಿ ಇದು ಬೀದಿಗೆ ತಂದು ಜಾತಿ ಜನಗಣನೆ ಆಗಬೇಕು ಅಂತಕ್ಕಂಥನ ಇಡೀ ದೇಶದಲ್ಲೇ ಪ್ರತಿಯೊಂದು ರಾಜ್ಯಕ್ಕೆ ಹೋಗಿ ಈ ಮಾತನ್ನು ನಾವು ಹೇಳಿದ್ದೇವೆ. ಹೇಳಿದ ಮೇಲೆ ಇವತ್ತು
ನಮ್ಮ ಇದಕ್ಕಿಂತ ಮುಂಚೆ ನಿಮ್ಗೆ ಹೇಳಬೇಕಾದ್ರೆ ಏಪ್ರಿಲ್ 16, 2023ಕ್ಕೆ ನಾನು ಪ್ರೈಮ್ ಮಿನಿಸ್ಟರ್ಗೆ ಒಂದು ಲೆಟರ್ ಬರೆದಿದ್ದೆ. ನೀವು ಜಾತಿ ಜನಗಣನೆ ಮಾಡಿಸ್ಬೇಕು, ಜನರಲ್ ಸೆನ್ಸಸ್ನಲ್ಲಿ ಇದು ಹಾಕಿ ಸ್ಪಷ್ಟವಾಗಿ ಹಿಂದುಳಿದಂಥ ಜನಾಂಗದವರಿಗೆ ಲಾಭ ಆಗ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡಿದ್ದೇವೆ. 2 ವರ್ಷ ಆದರೂ ಕೂಡ ಈ ಗೌರ್ಮೆಂಟ್ ಮಾಡಲಿಲ್ಲ. ಈಗ ಮೊನ್ನೆ ಇವರು ಸ್ಪೆಷಲ್ ಕ್ಯಾಬಿನೆಟ್ ಮಾಡಿ ಈಗ ಅನೌನ್ಸ್ ಮಾಡಿದ್ದಾರೆ. ನಾನು ಕೇಳೋದೇನೆಂದ್ರೆ, ನಾವೇನು ಹೇಳ್ತೇವೆ ಅದಕ್ಕೆ ಅವರು ಮೊದಲೇ ನಿರ್ಲಕ್ಷ್ಯ ಮಾಡ್ತಾರೆ, ಆಮೇಲೆ ತಮಗೆ ಬೇಕಾದಾಗ ಇವತ್ತು ಹೇಳ್ತಾರೆ. ಈ ರೀತಿಯಾಗಿ ಮಾಡ್ತಾರೆ. ಯಾಕಂದ್ರೆ ಕ್ರೆಡಿಟ್ ಬಿಜೆಪಿಗೆ ಬರಲಿ, ಮೋದಿಗೆ ಬರಲಿ ಅಂತ. ಅರೆ, ನಾವು ಇದಕ್ಕಿಂತ ಮುಂಚೆ ಹೇಳಿದ್ದೇವೆ, ಮುಂಚೆ ಮಾಡಿದ್ದೇವೆ, ಸರ್ವೇನೂ ಮಾಡಿಸಿದ್ದೇವೆ. ಅದು ಮುಂದೆ ನೀವು 2016ರಲ್ಲಿ ಮಾಡಲಿಲ್ಲ. ಆದ್ರೆ ಒಬ್ಬ ಮಂತ್ರಿ ನೋಡಿದೆ ನಾನು, ಯಾರೋ ಒಂದು ಮಾತು ಹೇಳಿದ್ರು. ಏನಂತ ಹೇಳಿದ್ರು? ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರು ಇದಕ್ಕೆ ವಿರೋಧವಾಗಿದ್ದರು ಅಂತ ಹೇಳ್ತಾರೆ. ಇದೇ ರೀತಿಯಾಗಿ ಅಪಪ್ರಚಾರ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ತಂದಾಗ ಅವಾಗೂ ಹೀಗೆ ಹೇಳಿದ್ರು ನೆಹರೂಜಿ ಅವರ ವಿರುದ್ಧ. ಆವಾಗಿನ ಕಾಲದಲ್ಲಿ ಏನು ಸದಸ್ಯರಿದ್ರು ಅವರ ಅಭಿಪ್ರಾಯ ಏನಿತ್ತು ಅದನ್ನು ಅರ್ಥ ಮಾಡಿಕೊಂಡು ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರು ಅದು ಮುಂದೆ ಹಾಕಿದ್ರು. ಆದರೆ 52 ಚುನಾವಣೆ ಆದ ನಂತರ ಪಂಡಿತ್ ಜವಾಹರ್ಲಾಲ್ ನೆಹರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂಥ ಹಿಂದೂ ಕೋಡ್ ಬಿಲ್ಲನ್ನು 4 ಭಾಗದಲ್ಲಿ ಕಾನೂನು ತಂದು ಅದನ್ನು ಅನುಷ್ಠಾನದಲ್ಲಿ ತಂದರು. ಇಂಥ ದೊಡ್ಡ ದೊಡ್ಡ ಕೆಲಸಗಳು ಕಾಂಗ್ರೆಸ್ ಮಾಡ್ತದೆ ಹೊರತಾಗಿ ಬೇರೆ ಯಾವ ಪಾರ್ಟಿನೂ ಕೂಡ ಬಡವರ ಬಗ್ಗೆ ಅನುಕಂಪ ಇಲ್ಲ. ಹೆಣ್ಣು ಮಕ್ಕಳಿಗೆ ರಿಸರ್ವೇಶನ್ ಕೊಡಬೇಕು ಅಂತ ನಾವು ಬಿಲ್ ಪಾಸ್ ಮಾಡಿದ್ದೇವೆ. ಯಾಕೆ ಮಾಡ್ತಾ ಇಲ್ಲದೆ? ನಮ್ಮ ಹೆಣ್ಣು ಮಕ್ಕಳಿಗೆ 1/3 ಮೆಜಾರಿಟಿ 1/3 ಪೋಸ್ಟ್ಗಳನ್ನು ರಿಸರ್ವೇಶನ್ ಕೊಡಬೇಕು, ಪೊಲಿಟಿಕಲಿ ಮತ್ತು ಎಂಪ್ಲಾಯ್ಮೆಂಟ್ನಲ್ಲಿ ಕೂಡ. ಆದರೆ ಇಲ್ಲಿವರೆಗೆ ಅದರ ಬಗ್ಗೆ ಏನೂ ಚಿಂತನೆ ಅವರು ಮಾಡಿಲ್ಲ. ಹೀಗೆ ನಾವು ಏನೇನು ಒಳ್ಳೆ ಕೆಲಸಗಳನ್ನು ಮಾಡ್ತೇವೆ ಅದಕ್ಕೆ ಬಿಜೆಪಿಯವರು ಅಡ್ಡಗಾಲು ಹಾಕೊಂಡು ಬರ್ತಾರೆ. ಯಾವಾಗ ಜನ ಹೇಳ್ತದೆ, ಜನ ಆಕ್ರೋಶಗೊಳ್ತಾರೆ, ಯಾವಾಗ ಎಜಿಟೇಷನ್ಸ್ ಪ್ರಾರಂಭ ಆಗ್ತದೆ ಆವಾಗ ಪುನಃ ನಮ್ಮ ಕಾನೂನನ್ನು ನೆನೆಸ್ಕೊಂಡು ಮುಂದೆ ಬರ್ತಾರೆ. ಅದಕ್ಕೆ ಬಂಧುಗಳೇ, ನನಗೆ ಸಂತೋಷ ಆಗಿದೆ. ಈ ಒಂದು ಒಳ್ಳೆ ಕೆಲಸ ಇವತ್ತು ಆಗಿದೆ. ಆದರೆ ಇನ್ನೂ ನಮ್ಮ ಕೆಲವು ಬೇಡಿಕೆಗಳಿವೆ. ಒಂದು, ಸೆನ್ಸಸ್ ಅನ್ನು ಮಾಡತಕ್ಕಂಥದ್ದು ಈಗ ಘೋಷಣೆ ಮಾಡಿದ್ದಾರೆ. ಎರಡನೇದೇನಿದೆ, SC ST OBCಗಳಿಗೆ ಆರ್ಟಿಕಲ್ 15(5) 15(5) ಈ ಕಾನೂನನ್ನು, ಈ ಒಂದು ಆರ್ಟಿಕಲ್ ಅನ್ನ ಈಗಾಗಲೇ ಸಂವಿಧಾನದಲ್ಲಿ ಕಾಂಗ್ರೆಸ್ ಕಾಲದಲ್ಲೇ ಪಾಸ್ ಆಗಿದೆ. ಅದರ ಪ್ರಕಾರ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಲ್ಲಿ SC ST OBCಗೆ ರಿಸರ್ವೇಶನ್ ಕೊಡಬೇಕು ಅನ್ನತಕ್ಕಂಥದ್ದು ನಾವು ಕಾನೂನು ಮಾಡಿದ್ದೇವೆ. ಆದರೆ ಈ ಸರ್ಕಾರ ಅದರ ಬಗ್ಗೆ ಲಕ್ಷ್ಯ ಇಟ್ಟಿಲ್ಲ.
ನಾವು ಇದ್ರ ಬಗ್ಗೆ ಹೋರಾಟ, ರಾಹುಲ್ ಗಾಂಧಿ ಅವರು ಹೋರಾಟ ನಾವೆಲ್ಲರೂ ಕೂಡ ನಮ್ಮ ಪಾರ್ಟಿಯಿಂದ ಮಾಡಿದ್ದೇವೆ. ಆದರೆ ಒಳ್ಳೆ ಕೆಲಸಕ್ಕೆ ಎಂದೂ ಅವರು ತನ್ನ ಗಮನಕ್ಕೆ ತೆಗೆದುಕೊಳ್ಳೋದಿಲ್ಲ ಅನ್ನತಕ್ಕಂಥ ಮಾತನ್ನು ನಿಮ್ಗೆ ಹೇಳ್ತೇನೆ. ಮೂರನೇದಾಗಿ ನಮ್ಮ ಡಿಮ್ಯಾಂಡ್ ಇತ್ತು ಏನಂದರೆ 50% ರಿಸರ್ವೇಷನ್ ಕ್ಯಾಪ್ ಏನಿದೆ, ಒಂದು ಲಿಮಿಟ್ ಏನಿದೆ ಅದನ್ನು ತೆಗೆದುಹಾಕಬೇಕು ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ SC ST ಎಕನಾಮಿಕಲಿ ವೀಕರ್ ಸೆಕ್ಷನ್ ಯಾರಿದ್ದಾರೆ ಅದರ ತಕ್ಕಂತೆ ನೀವು ಅವ್ರಿಗೆ ರಿಸರ್ವೇಷನ್ ಕೊಡಬೇಕು. ಅದಕ್ಕಾಗಿ 50% ಕ್ಯಾಪನ್ನು ತೆಗೆದು ಹಾಕಬೇಕು ಅಂತಕ್ಕಂಥ ಈ 3 ಬೇಡಿಕೆಗಳು ನಮ್ಮದಿತ್ತು. ನಾವು ಈಗಾಗಲೇ ನಮ್ಮ ವರ್ಕಿಂಗ್ ಕಮಿಟಿಯಲ್ಲೂ ಈ ಮಾತನ್ನು ಹೇಳಿದ್ದೇವೆ. ಇವತ್ತು ಈ ಮಾತು ಅನೇಕ ವರ್ಷದಿಂದ ನಮ್ಮ ಬೇಡಿಕೆ ಇತ್ತು, ಆದರೆ ಮೋದಿ ಗೌರ್ಮೆಂಟ್ ಈ ಕಡೆ ಗಮನ ಹರಿಸಲಿಲ್ಲ. ಯಾವಾಗ ಒತ್ತಡ ಪ್ರಾರಂಭ ಆಯಿತು ಆವಾಗ ಈಗ ಅವ್ರು ಇವತ್ತು ಮಾಡಿದ್ದಾರೆ. ಇನ್ನೂ 2ರ ಬಗ್ಗೆ ಅವರು ಯೋಚನೆ ಮಾಡಲೇಬೇಕು. ಮಾಡದೆ ಹೋದರೆ ಜನ ಬೀದಿಗೆ ಬರ್ತಾರೆ, ಹೋರಾಟ ಮಾಡ್ತಾರೆ, ತಮ್ಮ ಹಕ್ಕನ್ನು ಸಂಪಾದನೆ ಮಾಡ್ಕೊಳ್ತಾರೆ ಅನ್ನತಕ್ಕಂಥ ಮಾತನ್ನು ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇನ್ನೊಂದು ವಿಶೇಷ ಏನಂದರೆ ಈ ಸೆನ್ಸಸ್ ಮಾಡಬೇಕು ಅಂತ ಹೇಳಿ ಅವರ ಅಭಿಪ್ರಾಯ ಇದ್ದಿದ್ರೆ ಸಹಜವಾಗಿ ಬಜೆಟ್ನಲ್ಲೂ ಕೂಡ ಹಣ ಇಡ್ತಿದ್ರು ಸರ್ವೆ ಮಾಡೋಕ್ಕೆ. ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಸುಮಾರು ಸಿದ್ದರಾಮಯ್ಯನವರು ಸುಮಾರು 300 ಕೋಟಿನೋ 165 crores ಓನ್ಲಿ ಇನ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಮಾಡಿದೆ. ಇವರು ಇಡೀ ಭಾರತ ದೇಶಕ್ಕೆ 515 ಕೋಟಿ ಇಟ್ಟಿದ್ದಾರೆ. ಇದು ಹೆಂಗ ಸಾಧ್ಯ? UP ಅಂತ ರಾಜ್ಯಕ್ಕೂ ಮಾಡೋಕ್ಕಾಗೋದಿಲ್ಲ. ಅಂದ್ರೆ ಇದು ಸುಮ್ಮನೆ ತೋರಿಕೆಗಾಗಿ ಹೇಳಕ್ಕೆ ಈ ದುಡ್ಡನ್ನು ಇಟ್ಟಿದ್ದಾರೆ ಹೊರತಾಗಿ ಇದನ್ನು ಸೆನ್ಸಸ್ ಮಾಡಿ ಬ್ಯಾಕ್ವರ್ಡ್ ಕ್ಲಾಸ್ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನತಕ್ಕಂಥದ್ದು ಅವರ ಮನಸ್ಸು ಇರಲಿಲ್ಲ, ಈಗೂ ಇಲ್ಲ. ಇದ್ರೆ ಅವ್ರ ಬಜೆಟ್ ಘೋಷಣೆನೂ ಕೂಡ ಮಾಡ್ತಿದ್ರು. ಹೀಗೆ ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವೆಲ್ಲ ಯೋಜನೆಗಳು ಏನು ಈಗಾಗಲೇ ಶಿವಕುಮಾರ್ ತಮ್ಮ ಭಾಷಣದಲ್ಲಿ ಹೇಳಿದ್ರು, ಸ್ವಾಗತ ಭಾಷಣದಲ್ಲಿ ಯಾವ್ಯಾವ ಅವರು ಪ್ರಾಮಿಸ್ ಮಾಡಿದ್ರು ಮತ್ತು ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಏನೇನು ನಾವು ವಾಗ್ದಾನ ನಿಮಗೆ ಕೊಟ್ಟಿದ್ದೇವೆ ಅವು ಎಲ್ಲನೂ ಕೂಡ ಒಂದ್ಯಾವುದೋ ಬಿಟ್ಟು ಎಲ್ಲನೂ ಕೂಡ 100% ಅವರು ಅನುಷ್ಠಾನದಲ್ಲಿ ತಂದಿದ್ದಾರೆ, ಕೊಡ್ತಕ್ಕಂಥದ್ದು ಮಾಡಿದ್ದಾರೆ. ಅದಕ್ಕಾಗಿ ನೀವು ಬಹಳ ಹೆಮ್ಮೆಯಿಂದ ಈ ಗೌರ್ಮೆಂಟ್ ಹೆಸರನ್ನು ಹೇಳಬೇಕು. ಇಲ್ಲಂದ್ರೆ ನಾವೆಷ್ಟೇ ಸಹಾಯ ಮಾಡಿದ್ರು ನಮಗೆ ಪುನಃ ಯಾರ ಟೀಕೆ ಮಾಡಿದ್ರೆ ನೀವು ಅವ್ರ ಜೊತೆಯಲ್ಲೇ ಹೋಗ್ತೀವಿ. ಏನ್ರಿ ಈ ಗೌರ್ಮೆಂಟ್ ಸರಿ ಇಲ್ಲ, ಈ ಗೌರ್ಮೆಂಟ್ ಏನೋ ಮಾಡ್ತದೆ ಅಂತ ಯಾರೋ ನಮ್ಮ ವಿರೋಧಿಗಳು ಮಾತಾಡಿದ್ರೆ ನೀವು ಅದರೊಳಗೆ ಸೂರು ಕೂಡಿಸ್ತೀರಿ. ಎಲ್ಲಿ ಸಿಗುತ್ತೆ ನಿಮಗೆ ಕಾರ್ಪೊರೇಷನ್ದವರಿಗೆ ಇವತ್ತು ಈ ಒಂದು ನಿಮ್ಮ ಬೇಡಿಕೆಯನ್ನು ಇವರು ಇಟ್ಟಿದ್ದಾರೆ. ಅದಕ್ಕಾಗಿ ಇದಕ್ಕೆ ನೀವು ಭಾಳ ಇದರಿಂದ ತೆಗೆದುಕೊಳ್ಬೇಕು ಅಂತ ಹೇಳ್ತೇನೆ. ಇನ್ನೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಚ್ಚಾಗಿ ಲೇಬರ್ ಕಾನೂನುಗಳಿಗೆ ಅವರು ಮಹತ್ವ ಕೊಟ್ಟರು. ನೀವು ಆಶ್ಚರ್ಯ ಆಗ್ಬೋದು ನಿಮಗೆ. ಯಾಕೆ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೇ ಸಂವಿಧಾನ ಬರೆದಿದ್ದಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1942ರಲ್ಲಿ
ಲೇಬರಿಗಾಗಿ ವೈಸ್ ರಾಯ್ಸ್ ಕೌನ್ಸಿಲ್ ಮೆಂಬರ್ ಆಗಿದ್ರು ಅವರು. ಆವಾಗ ಅವರು ಸುಮಾರು 10-12 ಕಾನೂನುಗಳನ್ನು ನಮ್ಮ ಕಾರ್ಮಿಕರಿಗೆ ಮಾಡಿಕೊಟ್ಟಂತ ಮಹಾಪುರುಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನೀವು ಹೇಳಿ ಯಾರು ಮಾಡಿದ್ದಾರೆ? ಸ್ವಾತಂತ್ರ್ಯ ಸಿಕ್ಕ ಮೇಲೆ ಬೇರೆಯವರು ಹೇಳ್ಬೋದು, ಆದರೆ ಸ್ವಾತಂತ್ರ್ಯಕ್ಕಿಂತಲೂ ಮುಂಚೆ ವೈಸ್ ರಾಯ್ಸ್ ಕೌನ್ಸಿಲ್ನಲ್ಲಿ ಮೆಂಬರ್ ಆಗಿ ಹೋರಾಟ ಮಾಡಿ ಕಾರ್ಮಿಕರಿಗೆ ಅನೇಕ ಸವಲತ್ತುಗಳನ್ನು ಅವರು ಇಸ್ಕೊಟ್ಟಿದ್ದಾರೆ. ನಾನು ನಿಮಗೆ ಉದಾಹರಣೆಗಾಗಿ ಹೇಳ್ತೇನೆ. ಕೆಲವು ಡೈರೆಕ್ಟಿವ್ ಪ್ರಿನ್ಸಿಪಲ್ನಲ್ಲಿ ಆಮೇಲೆ ಬಂತು, ಏನು ಸಂವಿಧಾನದಲ್ಲಿ ಮಾರ್ಗದರ್ಶನ ಮಾಡತಕ್ಕಂಥ ಕೆಲವು ಕಲಂಗಳಿವೆ, ಅದನ್ನು ನಂತರ ಬಂತು. ಆದರೆ ಅವರು ಸುಮಾರು 42ರಿಂದ 47ರವರೆಗೆ 10 ಬಿಲ್ಗಳನ್ನು ಮಾಡಿದರು. ಯಾವುದು ನಿಮಗೆ ಹೇಳ್ತೀನಿ. ಕೋಲ್ ಮೈನ್ಸ್ ಸೇಫ್ಟಿ ಬಿಲ್, ಫ್ಯಾಕ್ಟ್ರೀಸ್ ಬಿಲ್, ಫ್ಯಾಕ್ಟ್ರೀಸ್ ಸೆಕೆಂಡ್ ಅಮೆಂಡ್ಮೆಂಟ್ ಬಿಲ್, ವರ್ಕ್ಮೆನ್ ಕಂಪೆನ್ಸೇಷನ್, ಇಂಡಿಯನ್ ಮೈನ್ಸ್, ವರ್ಕರ್ಸ್ ವೆಲ್ಫೇರ್ ಅಂಡ್ ಸೋಷಿಯಲ್ ಸೆಕ್ಯೂರಿಟಿ, ಮಿಕ್ಕಾ ಮೈನ್ಸ್, ಆಮೇಲೆ ಇಂಡಸ್ಟ್ರಿಯಲ್ ವರ್ಕರ್ಸ್ ಹೌಸಿಂಗ್ ಹೆಲ್ತ್ ಬಿಲ್, ಟೀ ಕಂಟ್ರೋಲ್, ಮೈನ್ಸ್ ಮೆಟರ್ನಿಟಿ ಬೆನಿಫಿಟ್ ಫಾರ್ ದ ವೆಲ್ಫೇರ್ ಆಫ್ ದ ವರ್ಕರ್ಸ್. ಹಿ ಇಂಟ್ರೊಡ್ಯೂಸ್ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಆಕ್ಟ್. ಅದರ ಪ್ರಕಾರನೇ ನಾವು ಆ ಇನ್ಶೂರೆನ್ಸ್ ಆಕ್ಟ್ನಲ್ಲಿ ಏನು ಸವಲತ್ತುಗಳಿವೆ ಆ ಸವಲತ್ತುಗಳನ್ನು ಕೊಡೋಕ್ಕೆ ನಾನು ಮಂತ್ರಿ ಆದಮೇಲೆ ಸಾಕಷ್ಟು ಪ್ರಯತ್ನ ಮಾಡಿ ಸುಮಾರು 12 ಮೆಡಿಕಲ್ ಕಾಲೇಜ್ ನಾವು ಪ್ರಾರಂಭ ಮಾಡಿದ್ದೇವೆ. ಅದರಲ್ಲಿ ಈಗಾಗಲೇ 8 ಮೆಡಿಕಲ್ ಕಾಲೇಜ್ ಕಂಪ್ಲೀಟ್ ಆಗಿ ನಡೀತಾ ಇವೆ. ಆದರೆ ಕೆಲವು ದುರ್ಲಕ್ಷ್ಯ ಮಾಡಿದಕ್ಕಾಗಿ BJPಯವರು ಒಂದು 3-4 ಇನ್ನು ಕುಂಟ್ಕೊಂಡು ನಡೀತಾ ಇವೆ. ಆಮೇಲೆ GTTS ಲೇಬರ್ ಡಿಪಾರ್ಟ್ಮೆಂಟ್ನಿಂದ ನಾವು ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಿದ್ದೇವೆ. ಮತ್ತು ಅದು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ರು ಕೂಡ ಆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋತ್ಸಾಹ ಕೊಡಬೇಕಂತೇಳಿ ಕಾರ್ಮಿಕರ ಮಕ್ಕಳಿಗೆ ಅದರಲ್ಲಿ ಸೇರಿಸಿ ಇವತ್ತು GTC 1, ಸ್ಕಿಲ್ ಡೆವಲಪ್ಮೆಂಟ್ 1, ಇದು ಎಲ್ಲ ಕೂಡ ನಾವು ಮಾಡಿ ತೋರಿಸಿದ್ದೇವೆ. ಅವ್ರ ಮಕ್ಕಳಿಗೆ ಇವತ್ತು ಎಲ್ಲೇ ಹೋದ್ರೂ ಕೂಡ ಇದರಲ್ಲಿ ಪಾಸಾದಂಥ ಮಕ್ಕಳಿಗೆ ಇವತ್ತು ನೌಕರಿಯನ್ನು ಸಿಗ್ತಾ ಇದೆ. ಅದರ ಜೊತೆಯಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1942ನಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ವೈಸ್ ರಾಯ್ಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅವರು ಈ ಲೇಬರ್ಗಳಿಗೆ ಏನು 12 ತಾಸು 14 ತಾಸು ದುಡಿಸ್ಕೊಳ್ತಾ ಇದ್ರು. ಆವಾಗ ಅಂಬೇಡ್ಕರ್ ಅವರು ಈ ಪ್ರಶ್ನೆ ಬ್ರಿಟಿಷರ ಮುಂದೆ ಇಟ್ಟರು. ಭಾರತ ದೇಶದ ಜನ ಅವರಿಗೆ ನೀವು 14-12 ತಾಸು ಕೆಲಸ ತೆಗೆದುಕೊಳ್ತೀರಿ, ಆದರೆ ಅದೇ ಇಂಗ್ಲಿಷ್ ಜನರಿಗೆ, ಇಂಗ್ಲಿಷ್ ಕಾರ್ಮಿಕರಿಗೆ 8 ತಾಸು ಮಾಡ್ತೀರಿ, ಇದು ಅನ್ಯಾಯ ಅಂತ ಹೇಳಿ ಅವರು ಬಹಿರಂಗವಾಗಿ ಟೀಕೆ ಮಾಡಿದ ಮೇಲೆ ಭಾರತಕ್ಕೆ 8 ತಾಸು ನೌಕರಿ ಮಾಡತಕ್ಕಂಥ ಕಾನೂನು ಯಾರಾದರೂ ತಂದಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದಿದ್ರು. ಅರೆ ಇದು ಇತಿಹಾಸ ಇದೆ, ಯಾರಿಗೆ ಮಾಡಿದ್ದಾರೆ ಅಂತ ಹೇಳಿ. ಆದರೆ ಇದೇ ಕಾನೂನನ್ನು ಈಗ ಬದಲಾಯಿಸಿ ಮೋದಿ ಅವರು ಸುಮಾರು 44 ಕಾನೂನುಗಳು ಇದ್ದಿದ್ದನ್ನ ಲೇಬರ್ ಬಗ್ಗೆ 4 ಕಾನೂನು ಮಾಡಿದ್ದಾರೆ. ಅವೆಲ್ಲ ತೆಗೆದುಬಿಟ್ಟು ತನಗೇನು ಬೇಕೋ ಅದನ್ನು ಸೇರಿಸಿ ಅವರು ಈ ಕಾರ್ಮಿಕರಿಗೆ ಇವತ್ತು ಹಿಂಸೆ ಕೊಡ್ತಾ ಇದ್ದಾರೆ. ಇವತ್ತು 10 ಗಂಟೆ ಕೆಲಸ ಮಾಡ್ಬೋದು ಅಂಥೇಳಿ ಪರ್ಮಿಷನ್ ಕೊಟ್ಟಿದ್ದಾರೆ. ಆಮೇಲೆ
ಹೆಣ್ಣು ಮಕ್ಕಳು ರಾತ್ರಿ ಕೆಲಸ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಮೋದಿ ಸರ್ಕಾರ ಕಾರ್ಮಿಕರ ಬಗ್ಗೆ ಯಾವ ಚಿಂತನೆಯೂ ಕೂಡ ಮಾಡಿಲ್ಲ. ಇದ್ದಂಥ ಸವಲತ್ತುಗಳು, ಕಾಂಗ್ರೆಸ್ ಪಾರ್ಟಿದವ್ರು ಮಾಡಿದಂಥ ಸವಲತ್ತುಗಳು ಇವತ್ತು ಅವ್ರು ಕಿತ್ಕೊಂಡು ತೊಂದರೆ ಕೊಡ್ತಕ್ಕಂಥದ್ದಾಗಿದೆ. ಯಾಕಂದ್ರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು, ಪ್ರೈವೇಟ್ ಕಂಪನಿಗಳು ಇವತ್ತು ನಮ್ಮ ಡೈಲಿ ವೇಜಸ್ ಮೇಲೆ ಜನರಿಗೆ ಇಡ್ತಾರೆ, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇಡ್ತಾರೆ. ಹೇಗೆ ನೀವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇದ್ರೋ ನಿಮಗೆ ಇವತ್ತು ಏನು ಸಂಪೂರ್ಣವಾಗಿ ಶಕ್ತಿ ಏನು ಕಾಂಗ್ರೆಸ್ ಪಾರ್ಟಿಯಿಂದ ಸಿಕ್ಕಿದೆ, ಆ ಶಕ್ತಿಯನ್ನ ಮೊದಲ ನಾವು ಕೊಟ್ಟಿತ್ತು, ಇವತ್ತು ಮೋದಿಯವರ ಕಿತ್ಕೊಳ್ತಾ ಇದ್ದಾರೆ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ನೆನಪು ಮಾಡ್ಕೊಳ್ಬೇಕು. ಹಿಂದೆ ಲೇಬರ್ ಕಾನ್ಫರೆನ್ಸ್ ಇತ್ತು, ಅದು ಮೋದಿ ಅವರು ಕಿತ್ತಾಕೊಂಡ್ರು. 2015ರಲ್ಲಿ ತೆಗೆದುಹಾಕ್ಬಿಟ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1940ರಲ್ಲಿ ಲೇಬರ್ ಕಾನ್ಫರೆನ್ಸ್ ಮಾಡಿಸಿ ಪ್ರತಿ ವರ್ಷ ಇದು ಮಾಡಬೇಕು ಅಂತ ಹೇಳಿ ಅವರು ಒಂದು ಅದಕ್ಕೆ ಅಡಿಗಲ್ ಹಾಕಿದ್ರು. ಹೀಗೆ ಅವ್ರ ಮಾತಿನಲ್ಲೇ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಕ್ಷಮಿಸಬೇಕು. ಅಂಬೇಡ್ಕರ್ಸ್ ಓನ್ ವರ್ಡ್ ಲೇಬರ್ ಕಾನ್ಫರೆನ್ಸ್ ನಲ್ಲಿ ಅವರು ಮಾತಾಡಿದ್ದು, ಇಟ್ ಈಸ್ ಫಾರ್ ದ ಫಸ್ಟ್ ಟೈಮ್ in the history of these labor conferences that the representatives of the employers and employees have been brought face to face within the ambit of joint conference. ಮಾಲೀಕರಿಗೆ ಕಾರ್ಮಿಕರಿಗೆ ಒಂದು ಕಡೆ ಸೇರಿಸಿ ಅವ್ರ ಕಾನ್ಫರೆನ್ಸ್ ಮಾಡಿ ಅನೇಕ ಕಾನೂನುಗಳಿಗೆ ಒಪ್ಪಿಸಿ ಕೆಲಸ ಮಾಡಿದಂಥ ಕ್ರೆಡಿಟ್ ಯಾರಿಗಾದ್ರೂ ಹೋಗ್ಬೇಕಾದ್ರೆ ಡಾಕ್ಟರ್ ಅಂಬೇಡ್ಕರ್ಗೆ ಹೋಗ್ಬೇಕಾದ್ರೆ. ಭಾಳ ಜನರಿಗೆ ಇವೆಲ್ಲ ಗೊತ್ತಿಲ್ಲ. ಸಂವಿಧಾನದೊಂದು ಗೊತ್ತಿದೆ, ಬಾಕಿದ ಸಂವಿಧಾನ ಬರೋಕ್ಕಿಂತ ಮುಂಚೆ ಅವರ ಹೋರಾಟ ಎಷ್ಟು ಕಾರ್ಮಿಕರ ಬಗ್ಗೆ ಇತ್ತು ಇದನ್ನು ಹೇಳ್ತಾ ಇದ್ದೇನೆ. ಮತ್ತು ವಿಶೇಷವಾಗಿ ಈಗೇನವರು 44 ಕೋಡ್ ತೆಗೆದು ಕಾನೂನುಗಳು ತಿರಸ್ಕರಿಸಿ ಬರೇ 4 ಕಾನೂನು ಮಾಡಿದ್ದಾರೆ. ಅದರ ಅರ್ಥ ಅವರು ಲೇಬರ್ ವಿರೋಧಿ. ಈ ಗೌರ್ಮೆಂಟು ಕಾರ್ಮಿಕರ ವಿರೋಧಿ. ಬಿಜೆಪಿ ಗೌರ್ಮೆಂಟ್ ಯಾವುದೂ ಕೂಡ ಬಡವರ ಪರ ಕಾನೂನು ಮಾಡೋದಿಲ್ಲ. ಮಾಡಿದ್ದನ್ನು ಅದು ತೆಗೆದು ಒಂದು ಇವತ್ತು ಶ್ರೀಮಂತರಿಗೆ, ಕಾರ್ಪೊರೇಟ್ ಕಂಪನಿಗಳಿಗೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನೀವು ಬಹಳ ಹುಷಾರಾಗಿರ್ಬೇಕು. ಇದಕ್ಕನ ನೀವು ಹುಷಾರಾಗಿ ಒಕ್ಕಟ್ಟಾಗಿರ್ಲಿಲ್ಲ ಅಂದರೆ ದೇಶಕ್ಕೆ ಒಳ್ಳೆಯದಾಗಲ್ಲ. ನೀವು ಒಕ್ಕಟ್ಟಾದ್ರಿ ಅಂದರೆ ದೇಶಕ್ಕೆ ಒಳ್ಳೆಯದು. ನೀವು ಮಜಬೂತ್ ಆದರೆ ದೇಶಕ್ಕೆ ಒಳ್ಳೆಯದು. ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿದ್ರೆ ನಿಮಗೆ ಮತ್ತು ಎಲ್ಲ ಇದಕ್ಕೆ ಇವತ್ತು ಅನುಕೂಲ ಆಗ್ತದೆ. ಅದಕ್ಕಾಗಿ ದಯವಿಟ್ಟು ಮೊದಲ ವಿದ್ಯಾಭ್ಯಾಸ ಮಾಡಿಸಿ ಮಕ್ಕಳಿಗೆ. ಕಾರ್ಮಿಕ ಬಂಧುಗಳಿಗೆ ನನ್ನ ವಿನಂತಿ ಏನಂದರೆ, ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು, ಎಜುಕೇಟ್, ಆರ್ಗನೈಸ್ ಆ್ಯಂಡ್ ಎಜಿಟೇಟ್. ನಿಮ್ಮ ಮಕ್ಕಳಿಗೆ ವಿದ್ಯಾ ಕಲಿಸಿ, ಬುದ್ಧಿವಂತರು ಮಾಡಿ. ಇವತ್ತು ನನಗೆ ನೋಡಿ ಖುಷಿ ಆಯ್ತು, ಎಷ್ಟೊಂದು ಮಕ್ಕಳು ವಿದ್ಯಾವಂತರು ಇಲ್ಲಿ ಬಂದಿದ್ದಾರೆ. ನಿಮಗೆ ಅದಕ್ಕೆ ಆ ತಾಯಿಂದರಿಗೆ, ಅವರ ತಂದೆಯವರಿಗೆ ಅಥವಾ ಪೇರೆಂಟ್ಸ್ಗಳಿಗೆ ನಾನು ಎಲ್ಲರಿಗೂ ನಮಸ್ಕಾರ ಮಾಡ್ತೇನೆ. ಈ ನಿಮ್ಮ ಪ್ರವೃತ್ತಿ ಬೆಳೀಲಿ. ಎಷ್ಟು ದಿವಸ ಅಂತ ಇದೇ ಮಾಡೋಕ್ಕಾಗ್ತದೆ? ಬರೀ ಕಸ ಬಳಿಯೋಕ್ಕೆ ಈ ಜನ ಇದ್ದಾರಾ? ನೀವು ಕೆಲಸ ಮಾಡಿ, ವ್ಯಾಪಾರ ಮಾಡಿ. ಬೇರೆ ಕಾರ್ಪೊರೇಷನ್ ಮಾಡಿದ್ದಾರೆ, ಅದಕ್ಕೆ ನೇರವಾಗಿ ಹಣ ತಗೊಳ್ಳಿ, ಕಾಯಿಪಲ್ಯ ಮಾರಿ, ಬೇರೆ ಬೇರೆ ಕಾನೂನು ಮಾಡಿದ್ದಾರೆ. ಅದರ ಲಾಭವನ್ನು ಪಡ್ಕೊಂಡು ನೀವು ಮುಂದೆ ಬನ್ನಿ, ಮಕ್ಕಳಿಗೆ ಮುಂದೆ ತರ್ರಿ. ಆವಾಗ ದೇಶಕ್ಕೆ ಒಳ್ಳೆಯದಾಗ್ತದೆ. ಇಲ್ಲದ್ರೆ ದೇಶ ಶೆಡ್ಯೂಲ್ ಕಾಸ್ಟ್ ಮುಂದೆ ಬರಲಿಲ್ಲ, ಶೆಡ್ಯೂಲ್ ಟ್ರೈಬ್ ಮುಂದೆ ಬರಲಿಲ್ಲ,
ಬ್ಯಾಕ್ವರ್ಡ್ದವ್ರು ಮುಂದೆ ಬರಲಿಲ್ಲ ಅಂದರೆ ದೇಶ ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ದಯವಿಟ್ಟು ಈ ಕಡೆ ನೀವೆಲ್ಲರೂ ಕೂಡ ನಿಮ್ಮ ಲಕ್ಷ್ಯವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ಇನ್ನೊಂದಂದರೆ ಮೋದಿ ಗೌರ್ಮೆಂಟ್ನಲ್ಲೆಲ್ಲ ಪಬ್ಲಿಕ್ ಸೆಕ್ಟರ್ಸ್ ಅಂದರೆ ದೊಡ್ಡ ದೊಡ್ಡ ಕಾರ್ಖಾನೆಗಳು ಬಂದಾಗಿವೆ. ಒಂದು ಒಂದು ಮುಚ್ಚುತ್ತಾ ಇದ್ದಾರೆ ಕಾರ್ಖಾನೆಗಳು. ಅಂದರೆ ಶೆಡ್ಯೂಲ್ ಕಾಸ್ಟ್ಗೆ, ಶೆಡ್ಯೂಲ್ ಟ್ರೈಬ್ಗೆ, ಬ್ಯಾಕ್ವರ್ಡ್ ಕ್ಲಾಸ್ದವರಿಗೆ ಏನು ನೌಕರಿಗಳು ಸಿಗ್ತಾ ಇತ್ತು, ಈ ದೊಡ್ಡ ಪಬ್ಲಿಕ್ ಸೆಕ್ಟರ್ಸ್ನಲ್ಲಿ ಅದು ಕಡಿಮೆ ಮಾಡ್ತಾ ಇದ್ದಾರೆ ಮೋದಿಯವರು ಬೇಕಂತ. ಕಡಿಮೆ ಮಾಡಿಕೊಂಡು ಕೆಲವು ಕ್ಲೋಸೇ ಮಾಡ್ತಾ ಇದ್ದಾರೆ. ಎಲ್ಲಿ ಹೋಗಬೇಕು? ಪ್ರೈವೇಟ್ ಕಂಪನಿಗಳು ಇವ್ರಿಗೆ ತಗೊಳ್ಳೋದೇ ಇಲ್ಲ. ಇವ್ರ ಮುಖ ನೋಡಿದ್ರೆ ಅವ್ರು ಸೇರಿಸಲ್ಲ, ಮತ್ತು ಹೋಗ್ಬೇಕಲ್ಲಿ. ಅದಕ್ಕೆ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರು ಪಬ್ಲಿಕ್ ಸೆಕ್ಟರ್ ಮಾಡಿದರು. HMT, HAL, BEL, BHEL, IT ಇವೆಲ್ಲ ಮಾಡಿದ್ದು ಇದು ತಿಳಿದೇ ಮಾಡಿದ್ದು. ಈ ದೇಶದಲ್ಲಿ ಅಸ್ಪೃಶ್ಯರಂತೇಳಿ ನಮ್ಮ ಒಬ್ಬರು LOP, ನಾ ಮೊನ್ನೆ ಹೋಗಿದ್ದೆ ಅಲ್ಲಿ ನಮ್ಮ ರಾಜಸ್ಥಾನದಲ್ಲಿ, ಆ ಜೂಲಿ ಅಂತ ಹೇಳಿ ಅಪೋಸಿಷನ್ ಲೀಡರ್ ಇದ್ದಾನೆ, ಕ್ಯಾಬಿನೆಟ್ ರ್ಯಾಂಕ್ ಇದ್ದಾನೆ. ಅಂಥ ಮನುಷ್ಯ ಅವನಿಗೆ ರಾಮ ಮಂದಿರದಾಗ ಇನ್ವೈಟ್ ಮಾಡಿದ್ರು. ಅಲ್ವಾರ್ನಲ್ಲಿ ಇನ್ವೈಟ್ ಮಾಡಿ ಕರೆಸಿ ಅವನು ದರ್ಶನ್ ತಗೊಂಡು ದೇವ್ರದ್ದು ಹೊರಗೆ ಬರ್ತಾ ಇದ್ದ ರಾಮ ಮಂದಿರದ ಹೊರಗೆ. ಅವನು ಇನ್ನೂ ಆ ರಸ್ತೆ ದಾಟಿಲ್ಲ. ಒಬ್ಬವ ಯಾರೋ ಅಹೂಜ ಅಂಥೇಳಿ ಆ ಮೀಶವನು ಅಲ್ಲದ್ರ ಫೋಟೋ ಗಿಟ್ಟು ಬಂದಿದೆ. ಅವನು ಗಂಗಾ ನದಿ ನೀರು, ಗಂಗೆ ನೀರು ತಂದು ಏನಲ್ಲಿ ಇಡ್ತಾರೋ ತಮ್ಗಿಯಲ್ಲಿ ಇಡ್ತಾರೋ ಅವರು, ಅದನ್ನು ತಂದು ಪೂರ ಚೆಂಪಡಿಸಿ ಅದಕ್ಕೆ ಅವರು ಸ್ವಚ್ಛಗೊಳಿಸ್ತಕ್ಕಂಥದ್ದು ಮಾಡಿದ್ರು. ಇವತ್ತಿನ ಕಾಲದಲ್ಲಿ ಈ ಘಟನೆ ಆಗಿದ್ದು ಮೊನ್ನೆ. ಇಂಥ ದೇಶದಲ್ಲಿ ಇಂಥ ಒಂದು ನಾವು ಬದುಕ್ತಾ ಇದ್ದೇವೆ. ಅದಕ್ಕೆ ನನ್ನ ಅನಿಸಿಕೆ ನಮಗೆ ಎಜುಕೇಷನ್ ಒಂದೇ ಒಂದು, ಶಿಕ್ಷಣ ಒಂದೇ ಒಂದು. ಅದಕ್ಕೆ ಈ ಮಾತನ್ನು ಕೇಳಿಕೊಂಡು ನೀವು ನಿಮ್ಮ ಮಕ್ಕಳಿಗೆ ಮುಂದೆ ಒಳ್ಳೆ ರೀತಿಯಿಂದ ತರಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ನೀವು ವಿಶೇಷವಾಗಿ ಕೋವಿಡ್ನಲ್ಲಿ ಏನು ಕೆಲಸ ಮಾಡಿದ್ರಿ, ನಿಜವಾಗಲೂ ನೀವು ದೇವರಾಗಿ ಜನರ ಸಹಾಯವನ್ನು ಮಾಡಿದ್ರಿ. ಬೇರೆ ಯಾರೂ ಕೂಡ ಕೋವಿಡ್ ಬಂದಂಥ ವ್ಯಕ್ತಿಗಳ ಹತ್ರ ಹೋಗ್ತಿರಲಿಲ್ಲ ಅಥವಾ ಅವ್ರ ಜೊತೆಯಲ್ಲಿ ಇರ್ತಿರಲಿಲ್ಲ. ಆದರೆ ನೀವು ಎಲ್ಲ ಕಡೆ, ಎಲ್ಲಿ ಕೋವಿಡ್ ಇರಲಿ, ಯಾವುದೇ ರೋಗ ಇರಲಿ, ನೀವು ಸ್ವಚ್ಛ ಮಾಡತಕ್ಕಂಥ ಕೆಲಸ ಮತ್ತು ಸಹಾಯ ಮಾಡತಕ್ಕಂಥ ಕೆಲಸ ಮಾಡಿದ್ದೀರಿ. ಅದಕ್ಕಾಗಿ ನಿಜವಾಗಲೂ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳನ್ನು ಕುರಿತು ಉದ್ಘಾಟನಾ ಭಾಷಣ ಮಾಡಿದ